ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನೊಂದು ಪ್ರೋಮೋ ರೆಡಿ ಮಾಡಿದ್ದೆ. ಹಾಗೆ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ದು, ಬಟ್ ಚೆನ್ನಾಗಿಲ್ಲ. ನೆಕ್ಸ್ಟ್ ಎಡಿಟ್ ಮಾಡಬೇಕು. ನಾವು ಇವತ್ತು ಬಂದಿರೋದು ಧರ್ಮಸ್ಥಳಕ್ಕೆ. ಧರ್ಮಸ್ಥಳದಲ್ಲಿ ನಾವು ಸಂಕೇತ ಅಂತ ₹500 ಕೊಡಬೇಕು, ಬಟ್ ರಿಟರ್ನ್ ಕೀ ಕೊಟ್ಟಾಗ ₹250 ರಿಟರ್ನ್ ಕೊಡ್ತಾರೆ. ನಾವು ಬೆಳಗ್ಗೆನೇ ಹೋಗಿದ್ವಿ ದರ್ಶನಕ್ಕೆ. ನಮ್ಮ ಯಜಮಾನ್ರು ಆರ್ಮಿಲಿ ಇರೋದ್ರಿಂದ ನಮಗೆ ಬೇಗ ದರ್ಶನ ಆಯಿತು. ನನ್ನ ಮಕ್ಕಳು ನೋಡಿ ಇಬ್ಬರು ಟ್ವಿನ್ನಿಂಗ್ ಮಾಡ್ಕೊಂಡಿದ್ದಾರೆ. ಅವರು ಅಲ್ಲಿ ಗೇಟ್ ನಂಬರ್ 1 ಹೋಗಿ ಅಂತ ಅಂದರು, VIP ಇದರಲ್ಲಿ. ಸೊ ಹೋಗ್ಬೇಕಾದ್ರೆ ನಮಗೆ ನಾಗಪ್ಪನ ದರ್ಶನನೂ ಆಯಿತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆಮೇಲೆ ಇದು VIP ಲಾಂಜ್ ಇರುತ್ತೆ ಇಲ್ಲಿ. ಅಂದರೆ ಕ್ಯೂ ಏನು ಅಷ್ಟೊಂದು ಇರಲಿಲ್ಲ. ನಮಗೆ ಒಂದು 10-15 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ನನ್ನ ಮಗ ನೋಡಿ ಹೆಂಗೆ ಸ್ಟಂಟ್ ಮಾಡ್ತಿದ್ದಾನೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಎದುರುಗಡೆನೇ ಅಕ್ವೇರಿಯಂ ಇದೆ. ಫಿಶ್ದು ವೆರೈಟಿ ಆಫ್ ಫಿಶ್ ಇತ್ತು, ನೋಡ್ಕೊಂಡು ಬಂದ್ವಿ. ಬೇರೆ ಬೇರೆ ತರಾವರಿ ಫಿಶ್ಗಳಿರುತ್ತೆ. ಮಕ್ಕಳು ಕರ್ಕೊಂಡೋದ್ರು ಅಂತೂ ತುಂಬ ಖುಷಿ ಪಡ್ತಾರೆ. ನೆಕ್ಸ್ಟ್ ನನ್ನ ಮಗಳು ಒಂದು ಬಾರ್ಬಿ ತೊಗೊಂಡ್ಲು. ಸೊ ಅಲ್ಲಿಂದ ಧರ್ಮಸ್ಥಳದಿಂದ ಹೊರಟ್ವಿ. ನಮ್ಮ ಯಜಮಾನ್ರದ್ದು ಒಂದು ಹರಕೆ ಇತ್ತು, ಸೂರ್ಯನ ದೇವಸ್ಥಾನದಲ್ಲಿ ಮೊನ್ನೆ ಗಂಡು ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ರು. ಆರ್ಮಿಗೆ ಸೆಲೆಕ್ಟ್ ಆದರೆ, ಸೊ ಸೆಲೆಕ್ಟ್ ಆದಮೇಲೆ ಹರಕೆ ತೀರಿಸಿ ನೆಕ್ಸ್ಟು ನಾವು ಸೌತಡ್ಕ ಗಣಪತಿಗೆ ಹೋದ್ವಿ. ಇಲ್ಲಿ ಅರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಭಿಷೇಕ ಮಾಡ್ತಾಯಿದ್ರು. ಹಂಗೆ ಒಂದಷ್ಟು ಫೋಟೋ ತೆಗೆಸ್ಕೊಂಡು ನನ್ನ ಮಗನಿಗೆ ಕೈಯಲ್ಲಿ ಗಂಟೆ ಹೊಡ್ಸೋಣ ಅಂತ ಗಂಟೆ ಹೊಡಿಸ್ತಾ ಇದ್ವಿ. ನನ್ನ ಮಗಳು ನೆಕ್ಸ್ಟ್ ಆಟ ಮಾಡ್ಬಿಟ್ಟು ಅವಳು ನಾನು ಮಾಡ್ತೀನಿ ಅಂತ ಅವಳು ಗಂಟೆ ಹೊಡೆದ್ಲು. ನೆಕ್ಸ್ಟ್ ಆಮೇಲೆ ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಗಾಯಿತು. ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಪ್ರಸಾದ ತಿಂದ್ಕೊಂಡು ಫುಲ್ ಜಾರ್ ಸೋಡಾ, ಅದೇ ಫೇಮಸ್ ಫುಲ್ ಜಾರ್ ಸೋಡಾ ಕುಡಿಯೋಕೆ ಹೋಗಿದ್ವಿ. ಅದು ನಮ್ಮ ಯಜಮಾನ್ರೇನೋ ಚೆನ್ನಾಗಿ ಕುಡಿದ್ಬಿಟ್ರು. ನನ್ನ ರಿಯಾಕ್ಷನ್ ನೋಡಿ, ಈಗ ಕುಡ್ದಾಗ ಬಾಯಲ್ಲಿ ಮೂಗಲ್ಲಿ ಎಲ್ಲ ಕಡೆ ಘಾಟ್ ಹತ್ಕೊಂಡ್ಬಿಡ್ತು. ಕಿವಿ ಅಂತೂ ಮಾತಾಡೋಕ್ಕೆ ಆಗಿಲ್ಲ ಒಂದು 2 ನಿಮಿಷ. ನಾನೆಲ್ಲ ಒಂದು ಸ್ವಲ್ಪ ಕುಡಿಯೋ ಥರ ಕುಡಿದ್ಬಿಟ್ಟು ಮತ್ತೆ ಎಲ್ಲ ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟೆ. ಅಲ್ಲಿಂದ ನಾವು ಹೊರಟಿದ್ದೆ ಕುಕ್ಕೆಯಲ್ಲೇನು ವೀಡಿಯೋ ತೊಗೊಂಡಿಲ್ಲ, ಜಸ್ಟ್ ಫೋಟೋ ಒಂದು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಹೊರಟಿದೆ ಬಿಸಿಲೆ ಘಾಟ್ಗೆ. ಈ ಬಿಸಿಲೆ ಘಾಟಲ್ಲಿ ಮೌಂಟೇನ್ಸು, ಆ ಕ್ಲೌಡ್ಸು, ಅಲ್ಲಿ ಚಿಕ್ಕ ಚಿಕ್ಕ ಫಾಲ್ಸು, ಅದು ನೋಡೋಕ್ಕೆ ಒಂಥರ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಫೋನಲ್ಲಿ ಅಷ್ಟು ಕರೆಕ್ಟಾಗಿ ಕಾಣಿಸ್ತಲ್ಲ, ಬಟ್ ಅಲ್ಲಿ ಒರಿಜಿನಲಾಗಿ ನೋಡೋಕ್ಕೆ ಸಖತ್ತು. ಈ ಬುಕ್ ಹಿಂದೆಗಡೆ ಎಲ್ಲ ಬೈಂಡಲ್ಲೆಲ್ಲ ಕೊಟ್ಟಿರೋರಲ್ಲ, ಆವಾಗ ಅನ್ಕೊತಾ ಇದೆ ಈ ಜಾಗಕ್ಕೆ ಹೋಗಬೇಕು ಅಂತ. ಬಟ್ ವೆರಿ ನೈಸ್, ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಒಂದಷ್ಟು ಫೋಟೋಸ್ ತಗೊಂಡ್ವಿ, ವೆರಿ ಮೆಮೊರಬಲ್ ಆಗಿತ್ತು. ಆಮೇಲೆ ಇದು ವೆಸ್ಟರ್ನ್ ಘಾಟ್ಸ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಗ್ರೀನರಿ, ಫಾರೆಸ್ಟು, ಮಕ್ಕಳಂತೂ ಏನಿದು ಅದೇನು ಅಂತ ಎಕ್ಸ್ಪ್ಲೋರ್ ಮಾಡ್ತಾಯಿರ್ತಾರೆ. ನನ್ನ ಮಗನ ಒಂದಷ್ಟು ಫೋಟೋ ತೆಗೆದೆ. ಜೊತೆಗೆ ಅಪ್ಪ ಮಗಳು ಒಂದು ಫೋಟೋ ತಗೊಂಡ್ಲು. ಆಮೇಲೆ ನಾವು ಹೊರಟಿದ್ದೆ ಮನೆ ಕಡೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬ ಥ್ಯಾಂಕ್ ಯು ಸೋ ಮಚ್.